ಓಂ ಶ್ರೀ ಗುರುಭ್ಯೋ ನಮಃ. ಓಂ ಗಂ ಗಣಪತಯೇ ನಮಃ. ಧುಂ ದುರ್ಗಾಯೈ ನಮಃ. ಶಂ ಕ್ಷೇತ್ರಪಾಲಾಯ ನಮಃ. ಫಂ ಪರಮಾತ್ಮನೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಪ್ರಿಯ ವೀಕ್ಷಕರೇ, ಕನ್ಯಾ ರಾಶಿ ಜಾತಕರಿಗೆ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಉತ್ತರಾ ನಕ್ಷತ್ರ, ಹಸ್ತ, ಚಿತ್ತಾ ನಕ್ಷತ್ರ 1, 2, 3ನೇ ಪಾದ ಆಗಿದ್ರೆ ನೀವೆಲ್ಲ ಕನ್ಯಾ ರಾಶಿ ಜಾತಕರು. ಕನ್ಯಾ ರಾಶಿ ಜಾತಕರಿಗೆ 49 ದಿವಸ ರಾಜಯೋಗ ಆರಂಭ. ಗುರು ಲಾಭ ಸ್ಥಾನದಲ್ಲಿ ಸಂಚಾರ. ಕನ್ಯಾ ರಾಶಿಯವರಿಗೆ ಕನ್ಯಾ, ತುಲಾ, ವೃಷಿಕ, ಧನಸ್ಸು 4ನೇ ಮನೆ ಅಧಿಪತಿ ಮತ್ತು ಸಪ್ತಮಾಧಿಪತಿಯಾಗಿ ಲಾಭ ಭಾವದಲ್ಲಿ ಗುರು ಸಂಚಾರ ಆಗ್ತಾನೆ. 49 ದಿವಸ. ಎಷ್ಟನೇ ತಾರೀಕಿಂದ? 18-10-2025 ರಾತ್ರಿ 7:47 ದೇವಗುರು ಬೃಹಸ್ಪತಿ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಲಾಭ ಭಾವದಲ್ಲಿ ಗುರು ಸಂಚಾರ. 12-11-2025 ಹಗಲು 1:42 ಗುರು ವಕ್ರಿಯಾಗ್ತಾನೆ. 5 ಡಿಸೆಂಬರ್ 2025 ಸಾಯಂಕಾಲ 5:25 ಮತ್ತೆ ಗುರು ವಾಪಸ್ ಮಿಥುನ ರಾಶಿಗೆ ಹೋಗ್ತಾನೆ. ಅಂದ್ರೆ ಏನು, ಒಂದು ವರ್ಷದಲ್ಲಿ ಅತಿಚಾರಿ ಗುರು 3 ರಾಶಿಯನ್ನ ಪ್ರವೇಶ ಆಗ್ತಾನೆ. ವೃಷಭ ರಾಶಿ, ಮಿಥುನ ರಾಶಿ, ಕರ್ಕಾಟಕ ರಾಶಿ. ಅತಿಚಾರಿ ಗುರು ಫಲ ಏನು ಅನ್ನೋದನ್ನ ನಾನು ಸಪರೇಟ್ ವಿಡಿಯೋ ನಿಮ್ಗಾಗ್ಲೇ ಎಷ್ಟೋ ತಿಂಗಳು ಮುಂಚೆನೆ ತಿಳಿಸಿದ್ದೀನಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಒತ್ತಿ ನೋಡ್ತಾ ಇರೋರಿಗೆಲ್ಲ ಗೊತ್ತಿರುತ್ತೆ. ಈಗ ನಾನು ಹಳೆಯ ವಿಷಯ ಹೇಳಲ್ಲ. ಈಗ ಕನ್ಯಾ ರಾಶಿ ಜಾತಕರಿಗೆ ಗುರುಬಲ ಆರಂಭ. ದೇವಗುರು ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ. ಹೈಲಿ ಸ್ಪಿರಿಚುಯಲ್ ಗುರು ಅಂತೀವಿ. ಗುರು ಅಂದ್ರೆ ಗೌರವ, ಗುರು ಅಂದ್ರೆ ಧನಕಾರಕ. ಈ ಕಲಿಯುಗದಲ್ಲಿ ಏನ್ ಬೇಕು? ದುಡ್ಡು. ದುಡ್ಡು ಒಂದಿದ್ರೆ ಪ್ರಪಂಚದಲ್ಲಿ ನಿಮಗೆ ಗುಣ ಇಲ್ಲ ಅಂದ್ರೂ ಪರವಾಗಿಲ್ಲ, ರೆಸ್ಪೆಕ್ಟ್ ಸಿಗುತ್ತೆ. ಆಗ ಮನಿ ಇಸ್ ಲಾಸ್ಟ್, ನಥಿಂಗ್ ಇಸ್ ಲಾಸ್ಟ್ ಅಂತಿದ್ರು. ಈಗ ಮನಿ ಇಸ್ ಲಾಸ್ಟ್, ಎವ್ರಿಥಿಂಗ್ ಇಸ್ ಲಾಸ್ಟ್ ಅನ್ನೋಂಥ ಕಾಲ ಬಂದಿದೆ. ನಿಮಗೆ ಕ್ಯಾರೆಕ್ಟರ್ ಹೋದ್ರೂ ಪರವಾಗಿಲ್ಲ, ದುಡ್ಡಿರ್ಬೇಕು ಅಂತಾರೆ. ದುಡ್ಡಿದ್ರೆ ಸಮಾಜ, ಗೌರವ ಎಲ್ಲ ಪ್ರಾಪ್ತಿಯಾಗುತ್ತೆ ಅಂತ. ಇಂತಹ ಕಾಲದಲ್ಲಿ ಧನಮೂಲಂ ಇದಂ ಜಗತ್ ಅಂತಹ ಧನಕಾರಕನಾದ ಗುರು ನಿಮ್ಮ ಜನ್ಮ ರಾಶಿಗೆ ಸಪ್ತಮದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಅಲ್ಲ, ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಸೊ ಕನ್ಯಾ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನೋ ವಿಚಾರವನ್ನು ತಿಳಿಸ್ತಾ ಹೋಗ್ತಾ ಇದ್ದೀನಿ. ನನ್ನ ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಪ್ರಿಯ ವೀಕ್ಷಕರೇ, ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್ ಅಲ್ಲಿ ಕೆಳಗಡೆ ಶೇರ್ ಬಟನ್ ಇದೆ, ಅದಕ್ಕೆ ದುಡ್ಡು ಖರ್ಚು ಮಾಡಂಗಿಲ್ಲ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡ್ತಾ ಹೋಗ್ತಾ ಹೋಗಿ. ಹಾಗಾದ್ರೆ ಗುರು ಯಾವ ರೀತಿ ಫಲಾನುಫಲ ಕೊಡ್ತಾನೆ ಕನ್ಯಾ ರಾಶಿಯವರಿಗೆ ಅಂದಾಗ, ಚತುರ್ಥಾಧಿಪತಿ ಲಾಭ ಸ್ಥಾನದಲ್ಲಿ. ಯಾರು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾ ಇದ್ದೀರಿ, ದುಡ್ಡು ಬರುತ್ತೆ, ಲಾಭ ಬಂದ್ಬಿಡುತ್ತೆ. ಭೂಮಿ ತಗೊಳ್ಳೋದು, ಮಾರಾಟ ಮಾಡೋದು, ಅಪಾರ್ಟ್ಮೆಂಟ್ ಫ್ಲಾಟ್ ತಗೊಳ್ಳೋದು, ಮಾರೋದು, ಮನೆಗಳು ತಗೊಳ್ಳೋದು, ಮಾರೋದು, ಅಥವಾ ಬ್ರೋಕರೇಜ್ ಕೆಲಸಗಳು ಮಾಡೋದು, ಮನೆ ತಗೊಳ್ಳೋದು, ಮಾರೋದು, ಸೈಟ್ಗಳು, ಇದೆಲ್ಲ ಒಳ್ಳೆ ಹಣವನ್ನ ಮಾಡ್ತೀರಿ ಕನ್ಯಾ ರಾಶಿ ಜಾತಕರು. ಇನ್ನು ವಾಹನಗಳನ್ನ, ಕೆಲವರು ಯೂಸ್ಡ್ ಕಾರ್ಗಳನ್ನ ಕೊಂಡ್ಕೊಳ್ಳೋದು, ಮಾರಾಟ ಮಾಡೋದು. 2 ವೀಲರ್ ಇರ್ಬೋದು, 4 ವೀಲರ್ಸ್ ಇರ್ಬೋದು. ಅದರಲ್ಲೂ ಕೂಡ ಚರ ಅಂತೀವಿ, ಅದೆಲ್ಲ ಮೂವ್ಮೆಂಟ್ ಆಗುವಂತಹ ವಸ್ತುಗಳು, ಅದು ಮಾರಾಟ ಮಾಡೋರ್ಗೂ ಕೂಡ ಲಾಭ ಆಗುತ್ತೆ. ತಾಯಿಯಿಂದ ನಿಮಗೆ ಲಾಭ ಆಗುತ್ತೆ ಕನ್ಯಾ ರಾಶಿ ಜಾತಕರಿಗೆ. ಮನೆ ಬಾಡಿಗೆಗಳಿಂದ ನಿಮಗೆ ಧನ ಲಾಭ ಪ್ರಾಪ್ತಿಯಾಗುತ್ತೆ. ವಾಹನಗಳಿಂದ ಲಾಭ ಪ್ರಾಪ್ತಿಯಾಗುತ್ತೆ. ನಿಮ್ಮ ಸಂಗಾತಿ, ನೀವು ವಿವಾಹ ಆಗಿದ್ರೆ ನಿಮ್ಮ ಸಂಗಾತಿಯಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಗುರುಜಿ ಏನು ಒಳ್ಳೇದಾಗ್ತಾ ಇಲ್ಲ, ಇವೆಲ್ಲ ಬರೀ ಸುಳ್ಳು, ನನ್ಗೇನು ಇದೆಲ್ಲ ಅನಿಸ್ತಾನೆ ಇಲ್ಲ. ಇನ್ನು ಕೆಲವರೆಲ್ಲ ಥ್ಯಾಂಕ್ ಯು ಗುರುಜಿ, ನಮಸ್ತೆ ಗುರುಜಿ, ನಿಮ್ ಕಮೆಂಟ್ ಎಲ್ಲ ನಾವು ನೋಡ್ತಾ ಇರ್ತೀವಿ. ನಿಮ್ ಚಾನಲ್ ಎಷ್ಟೋ ವರ್ಷದಿಂದ ನೋಡ್ತಾ ಇದ್ದೀನಿ, ಏನು ಆಗೇ ಇಲ್ಲ. ನಿಜವಾಗ್ಲೂ ಇದೆಲ್ಲ ಆಗುತ್ತಾ? ಯಾಕೆಂದ್ರೆ ನಿಮ್ಮ ಕೈಯಲ್ಲಿರುವಂತ ರೇಖೆಗಳನ್ನ ನೀವು ತೋರ್ಸಲ್ಲ. ಜಾತಕ ಇಲ್ದಿರೋರು, ಜಾತಕ ಇರೋರು ಜಾತಕನೂ ತೋರ್ಸಲ್ಲ, ಡೇಟ್ ಆಫ್ ಬರ್ತ್ ಕೊಡಲ್ಲ. ಒಂದ್ ಚಾನಲ್ ನೋಡ್ತೀರಾ, ಇನ್ನೊಂದ್ ಚಾನಲ್ ನೋಡ್ತೀರಾ. ಈ ಗುರುಜಿ ಕರೆಕ್ಟ್ ಆಗಿ ಹೇಳ್ತಿದಾರಾ, ಆ ಗುರುಜಿ ಕರೆಕ್ಟ್ ಆಗಿ ಹೇಳ್ತಿದಾರಾ, ಬರೀ ನೀವು ಕೇಳಿಸ್ಕೊಂತೀರಾ ಅಷ್ಟೇ ಹೊರತು
ನೀವು ಸ್ವಪ್ರಯತ್ನವನ್ನ ಮಾಡ್ಕೊಳಲ್ಲ. ಈಗ ಗುರು ಲಾಭ ಭಾವದಲ್ಲಿ ಬಂದಿದ್ದ 49 ದಿವಸ ನಿಮ್ಗೆ ಶುಭ ಫಲ ಕೊಡ್ಲೇಬೇಕು. ಆದ್ರೆ ನಿಮ್ಮ ಜಾತಕದಲ್ಲಿ ಗುರು ಹೇಗಿದ್ದಾನೆ? ಬಾಲ್ಯಾವಸ್ಥೆಯಲ್ಲಿದ್ದಾನ? ವೃತಾವಸ್ಥೆಯಲ್ಲಿದ್ದಾನ? ಎಷ್ಟು ಬಿಂದುಗಳನ್ನ ಕೊಟ್ಟಿದ್ದಾನೆ? ಅದನ್ನ ಹೇಗೆ ಸರಿಪಡಿಸ್ಕೋಬೇಕು? ನಮ್ಮ ಅದೃಷ್ಟವನ್ನ ದೇವರು ಬರೆಯಲ್ಲ, ನಮ್ಮ ಅದೃಷ್ಟವನ್ನ ನಾವೇ ಬರ್ಕೊಂತೀವಿ. ಅದು ನೀವು ಜ್ಞಾಪಕ ಇಟ್ಕೊಳ್ಳಿ. ನಾವೆಲ್ಲ ಭಗವಂತನ ಮಕ್ಕಳು ಅಂತೀವಿ. ಒಬ್ಬರಿಗೆ ಹಣ, ಒಬ್ಬರಿಗೆ ದರಿದ್ರತನ ದೇವ್ರು ಕೊಡಲ್ಲ. ನಮ್ಮ ಹಣೆ ಬರವನ್ನ ನಾವು ಬದಲಾಯಿಸ್ಕೊಳಕ್ಕೆ ನಾವು ಪ್ರಯತ್ನನೇ ಬರಲ್ಲ. ಸುಮ್ನೆ ವಿಡಿಯೋಗಳನ್ನ ನೋಡ್ತಾ ಇರೋದು, ಒಂದ್ ಚಾನಲ್ ಬಿಟ್ರೆ ಇನ್ನೊಂದ್ ಚಾನಲ್ ನೋಡ್ತಾ ಇರೋದ್ರಿಂದ ಆಗಲ್ಲ. ನಿಮ್ಮ ಹಣೆ ಬರವನ್ನ ನೀವು ಬದಲಾಯಿಸ್ಕೋಬೇಕಾದ್ರೆ ನೀವು ಸೆಲ್ಫ್ ಎಫರ್ಟ್ ಹಾಕ್ಬೇಕು. ಸೆಲ್ಫ್ ಎಫರ್ಟ್ ಅಂದಾಗೆ ಗುರು ನಿಮ್ ಜಾತಕದಲ್ಲಿ ಹೇಗಿದ್ದಾನೆ? ಈಗ 49 ದಿವಸ ಗುರು ಒಳ್ಳೆ ಫಲ ಕೊಡ್ತಾ ಹೋಗ್ತಾನೆ. ಈ ಸಮಯದಲ್ಲಿ ಗಾಳಿ ಬಂದಾಗ ತೂರಿಕೋ ಅಂತೀವಿ. ಹಾಗೆ ಒಳ್ಳೆ ಟೈಮ್ ಬಂದಾಗ ನೀನು ಅದನ್ನ ಫಲವನ್ನ ಅನುಭವಿಸೋಕೆ ನೀವು ಪ್ರಯತ್ನವನ್ನೇ ಮಾಡದೆ ನೀವೇನ್ ಮಾಡ್ತೀರಿ? ದೇವ್ರ ಮೇಲೆ ನಂಬಲ್ಲ. ಯಾರಿಗೆ ದೇವರ ಮೇಲೆ ನಂಬಿಕೆ ಇಲ್ವೋ ಅಂತವ್ರಿಗೆ ಭಾಗ್ಯ ಭಾವದಲ್ಲಿ ಗುರು ಬಂದಿದ್ರು ಕೂಡ ಪುಣ್ಯ ಫಲ ಪ್ರಾಪ್ತಿಯಾಗಲ್ಲ. ಈ ಸಮಯದಲ್ಲಿ ತೀರ್ಥಕ್ಷೇತ್ರಗಳ ದರ್ಶನಗಳನ್ನ ಮಾಡೋದ್ರಿಂದ ಒಳ್ಳೇದಾಗ್ಬಿಡುತ್ತೆ. ಗುರುಜಿನ ಧರ್ಮಸ್ಥಳಕ್ಕೆ ಹೋದೆ, ನನಗೆಲ್ಲಾ ಮನೋಕಾಮನೆ ಒಳ್ಳೇದಾಗೋಯ್ತು. ತಿರುಪತಿಗೆ ಹೋಗಿ ಬಂದೆ, ಒಳ್ಳೇದಾಗೋಯ್ತು. ಈಗ ಹೆಂಗೋ ಫ್ರೀ ಬಸ್ಗಳಿದೆ ಸ್ತ್ರೀಯರಿಗೆ. ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ ಒಳ್ಳೇದಾಗ್ತಾ ಹೋಗುತ್ತೆ. ನದಿ ಸ್ನಾನವನ್ನ ಮಾಡಿ ಒಳ್ಳೇದಾಗ್ತಾ ಹೋಗುತ್ತೆ ಕನ್ಯಾ ರಾಶಿ ಜಾತಕರಿಗೆ. ಅದಕ್ಕೆ ನಿಮ್ಮ ಜಾತಗಳನ್ನ ತೋರಿಸಿದಾಗ ಇನ್ನು ಅಕ್ಯುರೇಟ್ ಆಗಿ ಭವಿಷ್ಯವನ್ನ ಹೇಳ್ಬೋದು. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಪಂಚಮ ಭಾವವನ್ನ ಗುರು ನೋಡೋದ್ರಿಂದ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗತ್ತೆ. ನೀವೆಲ್ಲೇ ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡಿದಿರಿ ಅಲ್ಲೆಲ್ಲ ಲಾಭವನ್ನ ಮಾಡ್ಕೊಂತೀರಿ. ಜೂಜಾಟ ಆಗಿರ್ಬೋದು, ಕ್ಯಾಸಿನೋ ಇರ್ಬೋದು, ಎಲ್ಲಿ ಬೇಕಾದ್ರೂ ಹಣ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ 11ನೇ ಮನೆಯಲ್ಲಿ ಗುರು ಸಂಚಾರ ಆಗ್ಬೇಕಾದ್ರೆ ಸೋಷಿಯಲ್ ಆಕ್ಟಿವಿಟಿಗಳಲ್ಲಿ ನಿಮ್ಮನ್ನು ನೀವು ತೊಡಸ್ಕೊಂತೀರಿ. ಎಲ್ಲೆಲ್ಲಿ ಸೋಷಿಯಲ್ ಆಕ್ಟಿವಿಟಿಗಳಲ್ಲಿ ಇರ್ತೀರಿ ಅಲ್ಲೆಲ್ಲಾನು ಕೂಡ ನಿಮ್ಗೆ ಒಳ್ಳೇದಾಗ್ತಾ ಬರುತ್ತೆ. ಗುರು ನಿಮಗೆ ಲಾಭ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಐಶ್ವರ್ಯ ಮತ್ತು ಗೌರವಗಳು ಕೂಡ ಅಭಿವೃದ್ಧಿ ಆಗತ್ತೆ. ವೃತ್ತಿಯಲ್ಲಿ ಪ್ರಮೋಷನ್ ಸಿಗುತ್ತೆ. ಶುಭ ಸಮಾರಂಭಗಳಿಗೆ ನೀವು ಹೋಗ್ತಾ ಇರ್ತೀರಾ. ಅಂದ್ರೆ ವಿವಾಹ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀರಾ. ಶುಭ ಕಾರ್ಯಗಳು ಎಲ್ಲೆಲ್ಲಿರ್ತಾರೆಲ್ಲ ಹೋಗ್ತಿರ್ತೀರಾ. ಐಶ್ವರ್ಯ ಅಂತಸ್ತು ಪ್ರಾಪ್ತಿಯಾಗತ್ತೆ. ಅಧಿಕಾರ ಕೂಡ ನಿಮ್ಗೆ ಪ್ರಾಪ್ತಿಯಾಗತ್ತೆ. ಪ್ರಮೋಷನ್ ಆಗುವಂತಹ ಕಾಲ ಬಂದಿದೆ ಕನ್ಯಾ ರಾಶಿ ಜಾತಕರಿಗೆ. ಪ್ರಿಯ ವೀಕ್ಷಕರೇ, ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ 2 ಸಲ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮೆಲ್ಲರಿಗೂ ಕೂಡ ಗುರು ಶುಭ ಫಲಗಳನ್ನ ಕೊಡ್ಲಿ, ನಿಮ್ಗೆಲ್ಲ ಒಳ್ಳೇದಾಗ್ಲಿ, ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.